ಇನ್ನು ಡೆಡ್ಲಿ ಡಿ ಗ್ಯಾಂಗ್ನ ರಕ್ಕಸ ಕೃತ್ಯ ಮತ್ತಷ್ಟು ಬಯಲಾಗ್ತಾನೆ. ಒಂದೊಂದೇ ಸತ್ಯಗಳು ಹೊರಬರ್ತಾ ಇವೆ. ನೋಡಿ, ರೇಣುಕಾಸ್ವಾಮಿ ಶವದ ಮೇಲಿದ್ದಂತಹ ಚಿನ್ನ ಬೆಳ್ಳಿ ಆಭರಣಗಳೇನಿದ್ವಲ್ಲ, ಆತ ಒಂದು ಚೈನ್ ಅನ್ನ ಹಾಕಿದ್ದ, ಹಾಗೆ ರಿಂಗ್ಗಳನ್ನೇನು ಹಾಕಿದ್ದ ಅದನ್ನೂ ಎತ್ಕೊಂಡಿದಾರಂತಿವ್ರು. ಬೆಳ್ಳಿ ಕಡಗ, ಚಿನ್ನದ ಉಂಗುರ, ಚಿನ್ನದ ಸರ ಇದನ್ನೂ ಬಿಟ್ಟಿಲ್ಲ ಕ್ರೂರಿಗಳು. ರೇಣುಕಾಸ್ವಾಮಿ ವಾಚು ಕೂಡ ಬಿಟ್ಟಿಲ್ಲ ಈ ಕೆಡಿ ಗ್ಯಾಂಗ್. ಎಲ್ಲಾ ಕದ್ದು ರೇಣುಕಾ ಶವವನ್ನ ಎಸ್ತು ಬಂದಿದ್ರು ಈ ಪಾಪಿಗಳು. ಮನುಷ್ಯತ್ವವನ್ನೇ ಮರೆತು ರಾಕ್ಷಸರಂತೆ ವರ್ತಿಸಿದರೆ, ರಕ್ಕಸರ ರೀತಿಯಲ್ಲಿ ಆಡಿದ ಈ ಗ್ಯಾಂಗ್. ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಈ ಪ್ರಕರಣದ ಆರೋಪಿಯಾಗಿರುವಂತಹ ರಘು ಅಲಿಯಾಸ್ ರಾಘವೇಂದ್ರ, ಆತನ ಮನೆಯಲ್ಲೂ ಕೂಡ ಇವತ್ತು ಸರ್ಚ್ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಮಹಜರು ಮಾಡ್ತಾ ಇದ್ದಾರೆ. ರೇಣುಕಾ ಕೊಲೆ ಬಳಿಕ ರಾಘವೇಂದ್ರ ನಾಪತ್ತೆಯಾಗಿದ್ದ. ಇನ್ನು ರಾಘವೇಂದ್ರನನ್ನ ಸಂಪರ್ಕಿಸಿದಂತಹ ದರ್ಶನ್ ಮತ್ತು ಪಟಾಲಂ, ನೀ ಎಲ್ಲೂ ಹೋಗ್ಬೇಡ, ನಿನ್ಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಬಾ ಅಂತ ಹೇಳಿದ್ರಂತೆ. ಹಾಗಾಯ್ತಾ ವಾಪಸ್ ಬಂದಿದ್ದಾನೆ ಮತ್ತೆ ಬೆಂಗಳೂರಿಗೆ. A4 ರಾಘವೇಂದ್ರ ತನ್ನ ಪತ್ನಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದ. ಆತ ಕರ್ಸ್ಕೊಂಡಿದ್ದಂತೆ ತನ್ನ ಪತ್ನಿಯನ್ನು ಕೂಡ. ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿದ್ದಂಥ ರಾಘವೇಂದ್ರನ ಪತ್ನಿ ಅಲ್ಲೇ ಬಿಟ್ಟು, ಲಾಡ್ಜ್ನಲ್ಲೇ ಪತ್ನಿಯನ್ನ ಬಿಟ್ಟು ನಂತರ ಈತ ಘನಂದಾರಿ ಕೆಲಸಕ್ಕೆ ಹೋಗಿದ್ದಾನೆ. ರೇಣುಕಾಸ್ವಾಮಿಯ ಶವ ಎಸೆಯೋದಕ್ಕೆ ರಾಘವೇಂದ್ರ ಹೋಗಿದ್ದು ಅನ್ನುವಂಥದ್ರ ಬಗ್ಗೆ ಪೊಲೀಸ್ ಮೂಲಗಳು ಮಾಹಿತಿಯನ್ನು ನೀಡಿವೆ. ಅಷ್ಟೇ ಅಲ್ಲ, ನೋಡಿ, ರೇಣುಕಾಸ್ವಾಮಿಯ ಫೋಟೋವನ್ನು ತಾವೇನು ನೋಡ್ತಾ ಇದ್ದೀರಲ್ಲ, ಅದು ಆತನ ಮದುವೆ ಸಂದರ್ಭದಲ್ಲಿ ತೆಗೆದಿರುವಂಥ ಒಂದು ಫೋಟೋ. ಅದರಲ್ಲೂ ಕಾಣಿಸುತ್ತೆ ಈತ ಚಿನ್ನ ಚೇನ್ ಹಾಕಿದ್ದು, ಕೈಯಲ್ಲಿ ಉಂಗುರ, ಇವೆಲ್ಲವೂ ಕೂಡ ವಾಚು. ಇನ್ನು ಸ್ವಾಮಿ ಶವ ಎಸ್ತು ಬಂದು ಪತ್ನಿ ಭೇಟಿಯಾಗಿದ್ದ ಈ A4 ರಾಘವೇಂದ್ರ. ನಂತರ ಶವದ ಮೇಲಿಂದ ಕದ್ದಿದ್ದಂಥ ಚಿನ್ನಾಭರಣ ತಂದಿದ್ದಲ್ಲ, ನಾನು ಎಲ್ಲಿಂದನೋ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ತನ್ನ ಪತ್ನಿ ಕೊಟ್ಟಿದ್ದಂತ. ನೋಡಿ ಈ ಪಾಪಿ ಹೇಗಿರೋದು. ಚಿನ್ನದ ಸರ, ಉಂಗುರ, 10 ಲಕ್ಷ ಪತ್ನಿಗೆ ಕೊಟ್ಟಿದ್ದಂತೆ ಈ ಪಾಪಿ. ನಂತರ ಬೆಂಗಳೂರಿನ ಚಿತ್ರದುರ್ಗಕ್ಕೆ ಕಳಿಸ್ಕೊಟ್ಟಿದ್ದ ಈ ರಾಘವೇಂದ್ರ. ಮಹತ್ವದ ಸಾಕ್ಷ್ಯ ಆಗುತ್ತೆ ಅಂತ ಹೇಳಿ ಸ್ವಾಮಿ ಮೈ ಮೇಲಿದ್ದಂಥ ಚಿನ್ನಾಭರಣಗಳನ್ನು ಈಗ ರಿಕವರ್ ಮಾಡ್ತಾ ಇದ್ದಾರೆ ಪೊಲೀಸರು. ಇದು ಕೃತ್ಯ ನಡೆದಿರುವಂಥದ್ದು, ಕೃತ್ಯ ಆಗೋಗಿದೆ. ಈಗ ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಇವರಿಗೆ ಖಚಿತ ಆದಮೇಲೆ ರಾಘು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ನಂತೆ. ಯಾವಾಗ ಈತ ತಪ್ಪಿಸ್ಕೊಬಿಡ್ತಾನೆ ಅಂತ ಹೇಳಿ ಗೊತ್ತಾಯ್ತು, ಡಿ ಗ್ಯಾಂಗ್ನವರು ಮತ್ತೆ ಈತನನ್ನು ಸಂಪರ್ಕ ಮಾಡಿ ನಿನ್ಗೆ 10 ಲಕ್ಷ ಕೊಡ್ತೀವಿ, ಬಾ ಸ್ಥಳಕ್ಕೆ ವಾಪಸ್ಸು ಅಂತೇಳಿ ಕರೆಸಿದ್ದಾರೆ. ಆಗ ಈತ ಚಿತ್ರದುರ್ಗದಿಂದ ತನ್ನ ಪತ್ನಿಯನ್ನು ಕೂಡ ಕರ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಅಲ್ಲಿ ಲಾಡ್ಜ್ ಮಾಡ್ಕೊಂಡು, ಲಾಡ್ಜ್ ರೂಮ್ನಲ್ಲಿ ಉಳ್ಕೊಂಡು ನಂತರ ತನ್ನ ಪತ್ನಿಯನ್ನು ಲಾಡ್ಜ್ನಲ್ಲೇ ಬಿಟ್ಟು ಈತ ಹೋಗಿದ್ದಂತೆ. ಸೊ ಇದಿಷ್ಟು ಕೂಡ ಪೊಲೀಸರು ನೀಡ್ತಾ ಇರುವಂಥ ಮಾಹಿತಿ ಈಗ.